ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಡಿ ಅಂತೇಳಿ ಏನು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ, ಅಲ್ಲಿ ನಡೆದಂಥ ಘಟನೆಗಳು, ಈಗ ನಾವು ಸೋತಿದ್ದೀವಿ, ಏನಾದ್ರು ಸೋತಿದ್ದೀವಿ ಅದಕ್ಕೆ ಹೇಳಿದ್ವಿ ಅಂತ ಹೇಳ್ತಾರೆ. ನಾನು 50 ವರ್ಷಗಳ ಕಾಲ ನಿರಂತರವಾಗಿ ಒಂದೇ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವನ್ನು ನಡೆಸ್ಕೊಂಡು ಬಂದಿದ್ದೀನಿ. 90ನೇ ಇಸ್ವಿಯಿಂದ ಹಣಕಾಸು ವಿಚಾರದಲ್ಲೂ ಸಹ ಮುಂದಿಟ್ಕೊಂಡು ನಡೆಸಿರ್ತಕ್ಕಂಥವನು. ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ. ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ, ಅದು ನಿಮ್ಮ ಕೌಂಟಿಂಗ್ ಮೆಷಿನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಆದ್ದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅದೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು, ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ. ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು, ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ. ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ. ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ. ಆದ್ರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಎಲ್ಲ ಪಕ್ಷದವರು ಸಹ ಪೈಪೋಟಿ ಇತ್ತು. ಅವರು ಸರಿಸಮಾನವಾಗಿ ಮಾಡಬೇಕಾದ್ರೆ ನಮಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ, ನಮ್ಮ ಗ್ಯಾರಂಟಿಗಳೇನು ಕೊಟ್ಟಿದ್ವಿ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಭಾಳ ಪ್ರಬಲವಾಗಿ ಕೊಟ್ಟಿದ್ವಿ. ಎಲ್ಲೂ ಸಹ 1.5 ವರ್ಷ ಆಯಿತು, ಎಲ್ಲೂ ಸಹ ಕೋಮುವಾದದ ಗಲಭೆ, ವೈಷಮ್ಯ ಅಥವಾ ಒಂದು ದ್ವೇಷವನ್ನು ಸಾಧನೆ ಮಾಡಲಿಕ್ಕೆ ನಾವೆಲ್ಲೂ ಸಹ ಅವಕಾಶ ಕೊಟ್ಟಿಲ್ಲ. ಶಾಂತಿ, ನೆಮ್ಮದಿಯಿಂದ ಸರ್ವ ಜನಾಂಗದ ಶಾಂತಿಯ ತೋಟ, ಇದಕ್ಕೆ ನಾವೆಲ್ಲರೂ ಸಹ ಸರಿಸಮಾನರು ಅನ್ನೋ ಭಾವನೆಯನ್ನು ನಾವು ಜನಸಾಮಾನ್ಯರಿಗೆ ಕೊಟ್ಟಿದ್ದೀವಿ. ಅದಕ್ಕೆ ಪ್ರಬಲವಾದ ನಂಬಿಕೆ ನಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ BJPಯವರು, ಆ BJPಯವರು ಸರಿಯಾದ ಪೈಪೋಟಿ ನಾವು ಮಾಡಿದ್ದೀವಿ. ಹಣದಲ್ಲಿರ್ಬೋದು, ಹೆಂಡದಲ್ಲಿರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ. ಏನಂದ್ರಿ? ದುಡ್ಡಿನಲ್ಲಿ ಗೆದ್ದಿಲ್ಲ, ನಾನು ಅದಕ್ಕೆ ಹೇಳಿದ್ದು. ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು. ನಮ್ಮ ಆಡಳಿತ ಜೊತೆಗೆ ಅವ್ರು ಹಣ ಖರ್ಚು ಮಾಡಿದ್ರೆ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಬೂಟಾಟಿಕೆ ಮಾಡೋ ಜನ ಅಲ್ಲ. ಇದ್ದಾಗ ಹೇಳ್ತೀವಿ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ, ಸರಿಯಾದ ರೀತಿಯಲ್ಲಿ ಉತ್ತರನೂ ಸಹ ಕೊಟ್ಟಿದ್ದೀವಿ. ಸರ್ಕಾರದ ಕಾರ್ಯಕ್ರಮಗಳನ್ನೇನು ಅನುಷ್ಠಾನಕ್ಕೆ ತಂದಿದ್ದೀವಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಶಾಂತಿಯ ತೋಟ ಅಂತ ಹೇಳಿದೆ ನಿಮಗೆ. ಅಲ್ಪಸಂಖ್ಯಾತರಿರ್ತಕ್ಕಂಥ ಚನ್ನಪಟ್ಟಣ, ಅಲ್ಪಸಂಖ್ಯಾತರಿರ್ತಕ್ಕಂಥ ಶಿಗ್ಗಾಂವ್ ಮತ್ತು ಆದಿವಾಸಿಗಳಿರ್ತಕ್ಕಂಥ ಇದರಲ್ಲಿ ಶಾಂತಿಗೆ ಹೆಚ್ಚಿನ ಪುರಸ್ಕಾರ ಕೊಟ್ಟಿದ್ದಾರೆ, ಹಣಕ್ಕಲ್ಲ.